ಇರಬೇಕು ಅಂತಂದ್ರೆ 24x7 ನನ್ನ ಜೊತೆಯಲ್ಲಿರ್ಬೇಕು, ನನ್ನ ಮಕ್ಕಳನ್ನ ಸಾಕ್ಬೇಕು, ಮಕ್ಕಳ ಜೊತೆಗೆ ವಿಹಾರ ಹೋಗ್ಬೇಕು. ಇಂಥ ಒಂದು ಕಾಲಘಟ್ಟದಲ್ಲಿ ತಮ್ಮ ಆದರ್ಶ ಗಂಡನನ್ನ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಮಾಜ ಸೇವೆ ಕಳಿಸಿರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳನ್ನು ಕೂಡ ನಾವು ಹೇಳಬೇಕಾಗ್ತದೆ. ಒಂದು ಬಹಳ ರಾಜಕೀಯವರಿಗೆ ಮಾತಾಡಲಿಕ್ಕೆ ಅವರ ಹೆಂಗಸರಿಗೆ ಅದೊಂದು ಡಿಮೆರಿಟ್. ಬಟ್ ಗೌಡ್ರೆ, ನಿಮಗಿಂತ ನಿಮ್ಮ ಶ್ರೀಮತಿಯವರು ಬಹಳ ಎಕ್ಸಲೆಂಟ್ ಆಗಿ ಮಾತಾಡ್ತಾರೆ. ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಎದುರಾಳಿ ಒಂದು ಸ್ಥಾನಕ್ಕೆ ಆಯಮ್ಮ ಅರ್ಹತೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರ ಮುಂದುವರೆದ ಭಾಗವಾಗಿ ಇಬ್ರು ಕೂಡ ನಿಮ್ಗೆ ಆಗಿರ್ತಕ್ಕಂಥ ನ್ಯಾಯವನ್ನು ಜನತಾ ನ್ಯಾಯಾಲಯದಲ್ಲಿ 1,50,000 ಜನ ನಾವು ಸೇರಿಸಿದ್ವಿ. ಅದಕ್ಕಿಂತ ಭಿನ್ನವಾದಂತೆ ಕಳ್ತನ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಏನು ಮಾಡಿಲ್ಲ. ಇದು ಒಂದು ನಿಮ್ಮ ಗೆಲುವಿಗೆ ಇದೊಂದು ಸೋಪಾನ ಅನ್ನುವಂತ ಮಾತನ್ನ ಹೇಳ್ತಾ, ಆ ದಯಾಮಯನಾದಂತ ಇದು ಭಾಷೆಗಳೇನು ಅವಶ್ಯಕತೆ ಇಲ್ಲ. ಆ ಭಗವಂತ ಸಾಧನ ನಿಮ್ಗೆ ಅನುಗ್ರಹಿಸಲಿ. ನಿಮ್ಮ ಜೊತೆಗೆ ನಾವೆಲ್ಲ ಇದೀವಿ ಕೂಡ. ಯಾಕೆಂದ್ರೆ ಪಕ್ಕದ ತಾಲೂಕು ನಮ್ಮ ಗುಡಬಂಡೆ ತಾಲೂಕು ಆಗಿರೋದ್ರಿಂದ ಈ ಕ್ಷೇತ್ರದ ಎಲ್ಲ ಒಡನಾಟವನ್ನು ಕೂಡ ನಾವು ಬಲ್ಲಿದ್ದೀವಿ. ಆ ಭಗವಂತ ಒಳ್ಳೆಯದಾಗ್ಲಿ. ಅಮ್ಮ ನಿಮಗೂ ಕೂಡ ಒಳ್ಳೆಯದಾಗ್ಲಿ. ರಾಜಕೀಯಕ್ಕೆ ಅರ್ಹತೆಯುಳ್ಳಂತ ಹೆಂಗಸು ಕೂಡ ಆಗಿರೋದ್ರಿಂದ ಈ ಎಲ್ಲ ವ್ಯವಸ್ಥೆಯನ್ನ ಗಂಡನ ಗೆಲುವಿಗೆ ನಿಮ್ಮದೇ ಆದಂತ ಒಂದು ಹೋರಾಟ ಈ ಸಂದರ್ಭದಲ್ಲಿ ಅಗತ್ಯತೆ ಇರುವುದರಿಂದ ಅದನ್ನ ಕೈಗೂಡಿಸಿಕೊಂಡು ನಿಮ್ಮ ಕೆಲಸಕ್ಕೆ ನಾಂದಿಯನ್ನು ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಎಲ್ರಿಗೂ ನಮಸ್ಕಾರ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಮ್ಮ ದೇವಿ ತುಂಬ ಪ್ರಸಿದ್ಧ ದೇವಾಲಯ ಇದು. ಇಲ್ಲಿ ನಮಗೆ ರಾಜಕೀಯ ಕಿತ್ತೂರಿಗಳೂಡೋದಂಥ ಸಂದರ್ಭದಲ್ಲಿ, ತೊಂದರೆಗಳಾದಂಥ ಸಂದರ್ಭದಲ್ಲಿ ಸಹನ ನನ್ನ ವೈಫು, ಈ ತಾಯಿಯಲ್ಲಿ ನಾವು ಯಾವಾಗಲೂ ಕೂಡ ಏನೋ ಒಂದು ಒಳ್ಳೆ ಕೆಲಸ ಇದ್ದ ಬಂದು ತಾಯಿಯಲ್ಲಿ ಒಂದು ಕೋರಿಕೆ ಇಟ್ಟು ಹೋಗ್ತೀವಿ. ಏನೋ ಒಂದು ಒಳ್ಳೆ ಕೆಲಸ ಏನೇ ಪ್ರಾರಂಭ ಮಾಡಬೇಕಾದ್ರೆ ಆ ತಾಯಿ ದರ್ಶನ ಪಡ್ಕೊಂಡು ಹೋಗ್ತೀವಿ. ಆ ತಾಯಿಯಲ್ಲಿ ಒಂದು ಕೋರಿಕೆ ಇಟ್ಕೊಂಡಿದ್ದಾರೆ. ಇದೆಲ್ಲ ತೊಂದರೆಗಳೆಲ್ಲ ನಿವಾರಣೆ ಆದಮೇಲೆ ಬಂದು ಇಲ್ಲೊಂದು ನಮ್ಮ ತಾಲೂಕಿನ ಜನತೆಗೆಲ್ಲ ಕರೆದು ಒಂದು ಪೂಜೆಗೆ ಇಟ್ಕೋತೀವಿ ಅನ್ನೋ ಒಂದು ಅರ್ಕೆ ಇಟ್ಕೊಂಡಿದ್ರು. ಅರ್ಕೆ ಅಂತೆ 3 ವಾರ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ವಿ. ಇವತ್ತು 3ನೇ ವಾರ ಪೂಜೆ ಮಾಡಿ ಅದರೊಟ್ಟಿಗೆ ಇವತ್ತು ನನ್ನ ಒಂದು ಕಷ್ಟಕಾಲದಲ್ಲಿ ನನಗೆ ಏನು ಪಿತೂರಿ ಹೂಡಿ ಜೈಲಿಗೆ ಕಳಿಸೋಂಥ ಸಂದರ್ಭದಲ್ಲಿ ನನ್ನ ಕಷ್ಟಕಾಲಕ್ಕೆ ನಿಂತಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರುಗಳಿರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇರ್ಬೋದು, ಎಲ್ರಿಗೂ ಒಂದು ಇವತ್ತು ಆ ತಾಯಿ ಒಂದು ಪೂಜೆಗೆ ಇಟ್ಕೊಂಡು ಒಂದು ವಿಶೇಷವಾಗಿ ಆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಂದ್ಕೊಂಡು, ಅದಕ್ಕೆ ಇವತ್ತು ಕೆಲವರು ಯಾರೋ ನಮಗೆ ಆಗದೆ ಇರೋಂಥ ಯಾರೋ ಪಿತೂರಿ ಹೊಡೆದಂಥವ್ರು ಅವ್ರು ಹೇಳ್ತಿದ್ರು, ಇಲ್ಲ ರಾಜೀವ್ ಗೌಡ್ರದ್ದು ಕತೆ ಮುಗಿದೋಗ್ಬಿಟ್ಟಿದೆ, ಇನ್ನು ರಾಜೀವ್ ಗೌಡ್ರು ಶಿಡ್ಲಘಟ್ಟಕ್ಕೆ ಬರಲ್ಲ, ರಾಜೀವ್ ಗೌಡ್ರು ಶಿಡ್ಲಘಟ್ಟಕ್ಕೆ ಇನ್ನು ಮುಗೀತು ಅಷ್ಟೇ ಅನ್ನೋ ಮಾತನ್ನು ಕೂಡ ಏನೋ ಅಪಪ್ರಚಾರಗಳು ಹಬ್ಬಿಸ್ತಾ ಇದ್ರು. ಹಂಗಾಗಿ ಇವತ್ತು ನಮ್ಮ ಸಾದ್ಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇವತ್ತು ಒಂದು ಊಟಕ್ಕೆ ಇಟ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಮಾಡಿದ್ವಿ. ಆ ಪೂಜೆ ಈ ರೀತಿ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಎಲ್ರಿಗೂ ಒಂದು ಮಾತು ಹೇಳಿದಾಗ ಎಲ್ಲರೂ ಕೂಡ ಇವತ್ತು ಸುಮಾರು ಹತ್ತತ್ರ ಬೆಳಗ್ಗೆಯಿಂದ ಇವಾಗವರೆಗೂ ಒಂದು 10,000ಕ್ಕೂ ಹೆಚ್ಚಿನ ಜನ ಇವತ್ತೆಲ್ಲರೂ ಬಂದು ಇವತ್ತು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ನನ್ನ ಕುಟುಂಬಕ್ಕೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಕೂಡ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೇಳಿದ್ದಾರೆ, ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ. ಇವತ್ತು ಈಗಾಗಲೇ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಕೈ ಹಿಡ್ದಿದ್ದೀರಿ, ಯಾವತ್ತೂ ಕೂಡ ನೀವೇ ನಮ್ಮ ನಾಯಕರು, ನೀವು ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಎದುರದೆ ನೀವು ನಮ್ಮ ಸೇವೆಯಲ್ಲಿ ಸದಾ ನಿರತವಾಗಿರಬೇಕು ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಖಂಡಿತ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಉಸಿರೋ ತನಕ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಾರ್ಯಕರ್ತರಿಗೆ ಏನೇ ಒಂದು ತೊಂದರೆ ಇದ್ದರೂ ಕೂಡ ಅವ್ರಿಗೆ ನಾನು ಉಸಿರಾಗಿ ನಿಲ್ತೇನೆ. ಮುಂಬರುವಂಥ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಅವರೊಟ್ಟಿಗೆ ನಾನು ಅವರಿಗೆ ಬೆನ್ನೆಲುಬಾಗಿ ನಿಲ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ವಿಶೇಷವಾಗಿ ನನಗೆ ಯಾರು ಇರಲಿ, ಒಳ್ಳೆಯದು ಕೆಟ್ಟದ್ದು ಯಾರೇ ಆಗಿರಲಿ, ಒಳ್ಳೇದು ಮಾಡಿದವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಿದ್ದೀನಿ, ನನಗೆ ತೊಂದರೆ ಮಾಡಿದಂಥವ್ರಿಗೂ ಧನ್ಯವಾದಗಳು ತಿಳಿಸ್ತಿದ್ದೀನಿ. ಅವ್ರು ಮಾಡಿರೋದು ತಪ್ಪೇ ಅನಿಸಿದ್ರೆ ಅವರೇ ಪಶ್ಚಾತ್ತಾಪ ಪಡಲಿ. ಆ ತಾಯಿ ಸಾದ್ಲಮ್ಮ ದೇವಿ ಇದ್ದಾರೆ, ಅವ್ರನ್ನ ಆ ತಾಯಿನೇ ಏನು ಶಿಕ್ಷಿಸಬೇಕೋ ಇಲ್ಲ ಕ್ಷಮಿಸಬೇಕೋ ಆ ತಾಯಿನೇ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೊಂದು ಕಹಿ ಘಟನೆ
ನಮ್ಮ ಇದರಲ್ಲಿ ನಡೆಯಿತು. ಆಗ ನಾನು ಸಾಧನಮ್ಮ ತಾಯಿಯ ಮೊರೆ ಹೋಗಿ 3 ವಾರಗಳ ಹರಕೆ ಇಟ್ಟಿದ್ದೆ. ಆ ಹರಕೆಯ ಕೊನೆಯ ದಿನ ಇವತ್ತು. ಹಾಗಾಗಿ ಎಲ್ಲ ಭಕ್ತಾದಿಗಳನ್ನು, ನಮ್ಮ ಎಲ್ಲ ಇಡೀ ಶಿಡ್ಲಘಟ್ಟ ನನ್ನ ಬಂಧು ಬಾಂಧವರನ್ನು ಕರೆದು ಊಟದ ಆಯೋಜನೆಯನ್ನು ಮಾಡಿದ್ದೀವಿ. ಎಲ್ಲ ಬಂದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದಂಥ ನನ್ನ ಇಡೀ ಶಿಡ್ಲಘಟ್ಟ ಜನತೆಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಆ ತಾಯಿ ಸಾಧಲಮ್ಮನಿಗೆ ನಮಸ್ಕರಿಸ್ತಾ ಇದ್ದೀನಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಮುಂಬರೋ ದಿನ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದನ್ನ ಕೇಳ್ಕೊತೀನಿ. ಇತ್ತು ಅನ್ನುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಈ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಯಾವ ರೀತಿ ಒಂದು ಚೈತನ್ಯ ತಂತು? ಸರ್ ನೋಡಿ, ಅವ್ರದ್ದು ಮುಗೀತು ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಕೊಬೋದು ಅಷ್ಟೇ. ನಾನು ಇಲ್ಲೇ ಅದೇನಂತ ಯಾವುದೇ ಒಂದು ಅಹಿತಕರವಾದಂಥ ಘಟನೆ ನಡೆದಿಲ್ಲ, ಆಯಿತಾ. ನಮ್ಮ ವಕೀಲ ಮಿತ್ರರು ಯಾವಾಗಲೂ ಹೇಳ್ತಾ ಇದ್ರು, ಒಂದು FIR ಅಲ್ಲಿ ಹಾಕಬಾರ್ದೇ ಇರೋವಂಥ ಸೆಕ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಅದು ತಪ್ಪು, ಆ ಸೆಕ್ಷನ್ಸ್ ಹಾಕಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ನನಗೆ ನಗು ಬರ್ತಾ ಇತ್ತು, ನನಗೆ ಬೇಜಾರಾಗ್ತಾ ಇರಲಿಲ್ಲ, ನಗು ಬರ್ತಾ ಇತ್ತು. ಅಯ್ಯೋ, ರಾಜೀವ್ ಗೌಡ್ರು ಅಷ್ಟೊಂದು ಪ್ರಬಲವಾಗಿದ್ದಾರೆ ಅಂತ ಅವ್ರು ತಿಳ್ಕೊತಾ ಇದ್ದಾರಲ್ಲ ಎದುರಾಳಿ ಬಗ್ಗೆ ಅಂತ ನನಗೆ ಭಾಳನೇ ಸಂತೋಷ ಆಗ್ತಾಯಿತ್ತು ಹೇಳಬೇಕಂತಂದರೆ. ನನ್ನ ಕಾರ್ಯಕರ್ತರು ಅವ್ರ ಮನೆ ಮಗಳು ಅಂದ್ಕೊಂಡಿದ್ದಾರೆ. ಇವತ್ತು ನಾನು ಇಡೀ ತಾಲೂಕಲ್ಲಿ ಎಲ್ಲೇ ಹೋದರೂ ಕರೆದ್ಬಿಟ್ಟು ಬಾಗಿನ ಕೊಟ್ಟು, ಅಮ್ಮ ನಿನ್ನ ಜೊತೇಲಿ ನಾವು ಇದ್ದೀವಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ, ಈ ಹೆಣ್ಣು ಮಗಳು ಮಾಡ್ತಾ ಇರೋಂಥ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ದಾರೆ. ಅವ್ರ ಋಣ ನಾನು ತೀರ್ಸೋಕ್ಕೆ ಆಗಲ್ಲ. ನಮ್ಮ ಯಜಮಾನರು ನಾವು ಉಸಿರಿರೋವರೆಗೂ ಶಿಡ್ಲಘಟ್ಟ ಜನರ ಸೇವೆಯನ್ನು ಮಾಡ್ತೀವಿ. ಅವ್ರು ನಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರ್ಬೇಕಂದ್ರೆ ನಾವು ಅವ್ರಿಗೆ ಶಕ್ತಿಯಾಗಿ ನಿಂತ್ಕೋತೀವಿ. ಇನ್ನು ಮುಂದೆ ಇನ್ನೂ ಪ್ರಬಲವಾಗಿ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನೂ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ನಮ್ಮ ಜನರಿಗೆ ಒಳಿತಿಗಾಗಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ. ಮೇಡಮ್, ಈ ಒಂದು ಕ್ಷೇತ್ರಕ್ಕೆ ಗೊತ್ತಾಯ್ತಾ? ಸರ್, ಘಟನೆ ಅಂತಲೇ ಗೊತ್ತಾಗಬೇಕಿಲ್ಲ. ಇವತ್ತು ಇಡೀ ತಾಲೂಕಲ್ಲಿ ಸಮಾಜ ಸೇವೆ ಅಂದರೆ ಎತ್ತಿರೋ ಕೈ ಅಂದರೆ ನಮ್ಮ ರಾಜೀವ್ ಗೌಡ್ರು. ಆ್ಯಂಬುಲೆನ್ಸು 10 ಆ್ಯಂಬುಲೆನ್ಸ್ ಇದ್ದಾವೆ. ದಿನಸಿ ಕಿಟ್ಗಳು 1 ಲಕ್ಷ ದಿನಸಿ ಕಿಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹತ್ರ ಲಿಸ್ಟ್ ಇರೋದು 150 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಕೊಟ್ಟಿರೋವಂಥ ಪ್ರಮುಖರಲ್ಲಿ ನಮ್ಮ ರಾಜೀವ್ ಗೌಡ್ರು. ಯಾರೇ ಸತ್ತಿರಲಿ, ಯಾರೇ ಬದುಕಿರಲಿ, ಅವ್ರ ಮನೇಲಿ ಏನೇ ತೊಂದರೆ ಇರಲಿ, ಅವ್ರ ಮನೆಗೆ ಒಂದು 100 ರೂಪಾಯಿ ಕೇಳಿದ್ರೆ ಒಂದು 10 ರೂಪಾಯಿ ಆದರೂ ಸಹಾಯ ಮಾಡಿರೋವಂಥ ವ್ಯಕ್ತಿ. ಯಾವತ್ತೂ 10 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಬಿಲ್ಟೆಪೇ ತೊಗೊಂಡಿಲ್ಲ. ಎಲೆ ಮರೆಕಾಯಿ ಅಂತ ಬಾಳ್ದಂಥ ವ್ಯಕ್ತಿ ಆತನು. ಇವತ್ತು ಆತನ ಶಕ್ತಿಯನ್ನು ಎಲ್ಲರೂ ಗೊತ್ತು ಮಾಡ್ಕೊತಾ ಇದ್ದಾರೆ. ನಮ್ಮ ಮಾಧ್ಯಮದವ್ರು ವಿಶೇಷವಾಗಿ ಅವ್ರ ಶಕ್ತಿಯನ್ನು ಎಲ್ಲ ಕಡೆ ತೋರಿಸ್ಕೊಡ್ತಾ ಇದ್ದೀರಾ. ಅವ್ರನ್ನ ಅಷ್ಟು ಪ್ರಬಲ ಅಂತ ನೀವೆಲ್ಲ ಭಾವಿಸಿದ್ದೀರಲ್ಲ, ಅದಕ್ಕೆ ತುಂಬ ಧನ್ಯವಾದಗಳು.